ಜೈ ಭಾರತ್, ವಂದೇ ಮಾತರಂ. ಅಫ್ಘಾನಿಸ್ತಾನ ತಾಲಿಬಾನಿಗಳು ಟೇಕ್ ಓವರ್ ಮಾಡಿದ ನಂತರ ಪಾಕಿಸ್ತಾನದವರು ಭಾವಿಸಿದರು ಭಾರತಕ್ಕೆ ಕಂಟಕವಾದ ವಿಚಾರ. ಅವರು ಭಾರತಕ್ಕೆ ತುಂಬ ತೊಂದರೆಯನ್ನು ನೀಡುತ್ತಾರೆ. ಯಾಕೆಂದರೆ ಪಾಕಿಸ್ತಾನದ ಹೇಳಿದಾಗೆ ಅಫ್ಘಾನಿಸ್ತಾನಿಗಳು ಕೇಳುತ್ತಾರೆ ಎಂಬ ಪಾಕಿಸ್ತಾನದ ಭಾವನೆ. ಇನ್ನು ತಾಲಿಬಾನಿಗಳು ಅಧಿಕಾರಕ್ಕೆ ಬರಲು ಕೂಡ ಪಾಕಿಸ್ತಾನದ ಕಾರಣ. ಆದರೆ ತಾಲಿಬಾನಿಗಳಿಗೆ ಒಂದು ವಿಚಾರ ಚೆನ್ನಾಗಿ ಗೊತ್ತಿತ್ತು. ಅದೇನೆಂದರೆ ಅವರ ರಾಷ್ಟ್ರಕ್ಕೆ ಯಾವ ರಾಷ್ಟ್ರಗಳೆಲ್ಲ ದಾಳಿ ನಡೆಸಿದರೋ ಅವರೆಲ್ಲ ಸ್ವಂತ ಹಿತಕ್ಕಾಗಿ ಅಫ್ಘಾನಿಸ್ತಾನವನ್ನು ಬಳಸಿಕೊಂಡಿದ್ರು. ರಷ್ಯಾವು ಕೂಡ ಅಫ್ಘಾನಿಸ್ತಾನದಿಂದ ಓಡಿಯೋಯಿತು ಹಾಗೂ ಅಮೆರಿಕವು ಕೂಡ ಅಫ್ಘಾನಿಸ್ತಾನದಿಂದ ಕೂಡ ಓಡಿಹೋಯಿತು. ಇಲ್ಲಿ ಒಂದು ವಿಚಾರವೇನೆಂದರೆ ಭಾರತ ಮಾತ್ರ ಅಫ್ಘಾನಿಸ್ತಾನಕ್ಕೆ ಸಹಾಯ ಮಾಡ್ತಿತ್ತು. ಅಂದರೆ ಅಲ್ಲಿನ ಡೆವಲಪ್ಮೆಂಟ್ ವಿಚಾರದಲ್ಲಿ ಆಗಿರಲಿ, ಅಲ್ಲಿಗೆ ರಸ್ತೆಗಳ ಸಂಬಂಧಪಟ್ಟ ವಿಚಾರವಾಗಿರಲಿ, ಅಥವಾ ಅಫ್ಘಾನಿಸ್ತಾನಿಗಳಿಗೆ ಈ ಸಲ್ಮಾ ಡ್ಯಾಮ್ ಎಂಬ ಅಣೆಕಟ್ಟನ್ನು ಕೂಡ ನಿರ್ಮಿಸಿಕೊಟ್ಟಿದ್ರು. ಅಲ್ಲಿನ ಸಂಸತ್ ಭವನ ಕೂಡ ನಿರ್ಮಿಸಿಕೊಟ್ಟಿದ್ರು. ಅಂದರೆ ರಿಪೇರಿ ಮಾಡಿ ಸರಿ ಮಾಡಿಸಿಕೊಟ್ಟಿದ್ರು. ಇದೆಲ್ಲವೂ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮರೆತಿಲ್ಲ. ಇನ್ನು ಅದಕ್ಕಿಂತ ಹೆಚ್ಚಿನದೇನೆಂದರೆ ಭಾರತ ಅಫ್ಘಾನಿಸ್ತಾನಿಗಳಿಗೆ ಈ ಔಷಧ ವಸ್ತುಗಳನ್ನು ಕೂಡ ರಫ್ತು ಮಾಡುತ್ತಿದ್ರು, ವ್ಯಾಕ್ಸಿನ್ ಅನ್ನು ಕೂಡ ರಫ್ತು ಮಾಡಿದ್ರು, ಹಾಗೂ ಪೋಲಿಯೋ ಲಸಿಕೆಗಳನ್ನು ಕೂಡ ರಫ್ತು ಮಾಡುತ್ತಿದ್ರು. ಇನ್ನು ಕಷ್ಟ ಕಾಲದಲ್ಲಿ ಅಫ್ಘಾನಿಸ್ತಾನಕ್ಕೆ ಬೇಕಾಗುವ ದವಸ ಧಾನ್ಯಗಳನ್ನು ಕೂಡ ಕಳುಹಿಸಿಕೊಡುತ್ತಿತ್ತು. ಇನ್ನು ಅಫ್ಘಾನಿಸ್ತಾನಕ್ಕೆ ಭಾರತ ಯಾವುದೇ ರೀತಿಯ ಕಂಡೀಷನ್ ಹಾಕದೆ ಸಹಾಯ ಮಾಡುತ್ತಿತ್ತು. ಆದರೆ ಉಳಿದ ರಾಷ್ಟ್ರಗಳು ಮಾತ್ರ ತಮ್ಮ ಹಿತಾಸಕ್ತಿಗಾಗಿ ಅಫ್ಘಾನಿಸ್ತಾನವನ್ನು ಬಳಸಿಕೊಂಡಿತ್ತು. ಈವನ್ ಪಾಕಿಸ್ತಾನವು ಕೂಡ. ಯಾವಾಗ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಮಾತನ್ನು ಕೇಳದೆ ಇರುತ್ತಿದ್ರೋ ಆಗ ಮಾತ್ರ ಪಾಕಿಸ್ತಾನ ಅಫ್ಘಾನಿಸ್ತಾನಿಗಳ ವಿರುದ್ಧವೇ ತಿರುಗಿ ನಿಂತಿದ್ರು. ಆದರೆ ಈಗ ದುಬೈಯಲ್ಲಿ ಒಂದು ಘಟನೆ ನಡೆದಿದೆ. ಅದೇನೆಂದರೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅಫ್ಘಾನಿಸ್ತಾನದ ವಿದೇಶಾಂಗ ವಕ್ತಾರ ಮೌಲ್ವಿ ಅಮೀರ್ ಖಾನ್ ಅನ್ನು ಭೇಟಿ ಮಾಡಿದ್ರು. ಇತ್ತೀಚೆಗೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ಅದರಲ್ಲಿ 46 ಮಂದಿ ನಾಗರಿಕರು ಕೂಡ ಹತರಾದರು. ಇದಕ್ಕೆ ತಾಲಿಬಾನಿಗಳು ಕೂಡ ಎಚ್ಚರಿಕೆ ಕೊಟ್ಟರು, ಇದಕ್ಕೆ ನಾವು ಪ್ರತೀಕಾರ ತೀರಿಸ್ತೀವಿ ಅಂತ. ಅದೇ ರೀತಿ ಪಾಕಿಸ್ತಾನದ ಸೈನಿಕರ ಮೇಲೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ದಾಳಿ ಮಾಡಿದರು. ಇನ್ನು ಈ ದಾಳಿಗೆ ಭಾರತವು ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದ್ರು. ಆದರೆ ಈ ಭೇಟಿ ಇದೆಯಲ್ಲ, ಪಾಕಿಸ್ತಾನಕ್ಕೆ ಈ ಎರಡು ರಾಷ್ಟ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇನ್ನು ಇದರ ಮೂಲ ಉದ್ದೇಶವೇ ನೋಡಿ, ಇದಕ್ಕಿಂತ ಮುಂಚೆ ಭಾರತವು ಅಫ್ಘಾನಿಸ್ತಾನ ಮೇಲೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದವು ಹಾಗೂ ಕೆಲಸ ಕಾರ್ಯಗಳು ಕೂಡ ನಡೆಯುತ್ತಿದ್ವು. ತದನಂತರ ಈ ತಾಲಿಬಾನಿಗಳು ಬಂದ ನಂತರ ಆ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಭಾರತ ಹಿಂದೆ ಜಾರಿತು. ಈಗ ಖುದ್ದಾಗಿ ತಾಲಿಬಾನಿಗಳು ಭಾರತೀಯರನ್ನು ಕರೆಯುತ್ತಿದ್ದಾರೆ, ಆಹ್ವಾನಿಸುತ್ತಿದ್ದಾರೆ. ಅಂದರೆ ಅಫ್ಘಾನಿಸ್ತಾನದಲ್ಲಿ ನೀವು ಡೆವಲಪ್ಮೆಂಟ್ ಕೆಲಸಗಳಲ್ಲಿ ತೊಡಗಿ, ಅಫ್ಘಾನಿಸ್ತಾನದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಅಷ್ಟು ಮಾತ್ರವಲ್ಲ, ಇಲ್ಲಿನ ರಸ್ತೆಗಳನ್ನು ಕೂಡ ನೀವೇ ನಿರ್ಮಿಸಿ ಅಂತ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಇನ್ನು ಅಫ್ಘಾನಿಸ್ತಾನಕ್ಕೂ ಕೂಡ ಗೊತ್ತಿದೆ, ಅಂದರೆ ಭಾರತ ಒಂದೇ ರಾಷ್ಟ್ರ ಅವರ ಪ್ರತಿ ವಿಚಾರದಲ್ಲೂ ಸಹಾಯ ಮಾಡುತ್ತಿತ್ತು. ಬೇರೆ ರಾಷ್ಟ್ರಗಳು ಬಾಯಲ್ಲಿ ಮಾತ್ರ ಹೇಳುತ್ತಿತ್ತು, ಆದರೆ ಭಾರತ ಮಾತ್ರ ಮಾಡಿ ತೋರಿಸ್ತಿತ್ತು. ಹೀಗಾಗಿ ಭಾರತ ಹಾಗೂ ಅಫ್ಘಾನಿಸ್ತಾನ ಇನ್ನಷ್ಟು ಹತ್ತಿರವಾಗುತ್ತಿದೆ. ಆದರೆ ಈ ಹತ್ತಿರ ಉಂಟಲ್ಲ, ಪಾಕಿಸ್ತಾನಕ್ಕೆ ನೋಡಲಿಕ್ಕೆ ಆಗ್ತಿಲ್ಲ. ಹಿಂದೆ ಎಲ್ಲ ಈ ಎರಡು ರಾಷ್ಟ್ರಗಳ ಭೇಟಿ ತೆರೆಮರೆಯಲ್ಲಿ ನಡೆಯುತ್ತಿತ್ತು, ಆದರೆ ಈಗ ಎಲ್ಲರ ಮುಂದೆ ನಡೆಯುತ್ತಿದೆ. ಈ ಘಟನೆ ಪಾಕಿಸ್ತಾನಕ್ಕಂತೂ ತುಂಬ ಆಘಾತವಾಗಿದೆ.